ಪದ್ಯ 15 ಚುಟುಕುಗಳು. ಕೃತಿಕಾರರ ಪರಿಚಯ. ಕವಿ ದಿನಕರ ದೇಸಾಯಿ. ಸ್ಥಳ ಉತ್ತರ ಕನ್ನಡದ ಅಂಕೋಲ ತಾಲೂಕಿನ ಅಲಗೇರಿ. ಕೃತಿಗಳು ಹೂಗೊಂಚಲು, ಮಕ್ಕಳ ಗೀತೆಗಳು, ನಾಕಂಡ ಪಡುವಣ, ದಿನಕರನ ಚೌಪದಿ. ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮುಂಬೈ ಸರ್ಕಾರದ ಬಹುಮಾನಗಳು ದೊರೆತಿವೆ. ಬಿರುದು ಚುಟುಕುಗಳ ಬ್ರಹ್ಮ. ಆಕರ ಗ್ರಂಥ ಪ್ರಸ್ತುತ ಚುಟುಕುಗಳನ್ನು ಅವರ ದಿನಕರನ ಚೌಪದಿ ಸಂಕಲನದಿಂದ ಆರಿಸಿದೆ. ಪ್ರಶ್ನೆಗಳು: ಒಂದು ವಾಕ್ಯ. ಆಗಸದ ಹೊಲದಲ್ಲಿ ಏನನ್ನು ಬಿತ್ತಿದೆ? ಆಗಸದ ಹೊಲದಲ್ಲಿ ಚಿಕ್ಕೆಗಳನ್ನು ಅಂದರೆ ನಕ್ಷತ್ರಗಳನ್ನು ಬಿತ್ತಿದೆ. ಬಿಳಿಮುಗಿಲ ಹತ್ತಿಯನ್ನು ಹಿಂಜಿದವರು ಯಾರು? ಬಿಳಿಮುಗಿಲ ಹತ್ತಿಯನ್ನು ಹಿಂಜಿದವರು ಸೂರ್ಯ. ಕಂದನು ಹುಡುಗನಿಗೆ ಎಂತಹ ಕೋಳಿ ತೋರುವೆನು ಎಂದನು? ಕಂದನು ಹುಡುಗನಿಗೆ ಎಲುಬಿಲ್ಲದ ಕೋಳಿ ತೋರುವೆನು ಎಂದನು. ಹುಡುಗನು ಕಂದನ ಮನೆಗೆ ಏಕೆ ಹೋದನು? ಹುಡುಗನು ಕಂದನ ಮನೆಗೆ ಎಲುಬಿಲ್ಲದ ಕೋಳಿಯ ನೋಡಲು ಹೋದನು. ಕಂದನು ಹುಡುಗನಿಗೆ ತೋರಿಸಿದ ಸೋಜಿಗದ ಕೋಳಿ ಯಾವುದು? ಕಂದನು ಹುಡುಗನಿಗೆ ತೋರಿಸಿದ ಸೋಜಿಗದ ಕೋಳಿ ಕೋಳಿ ಮೊಟ್ಟೆ. ಕವಿ ತಂಗಿಗೆ ಎಂತಹ ಅಂಗಿ ಹೊಲಿಸುವೆನು ಎಂದರು? ಕವಿ ತಂಗಿಗೆ ಚಿಕ್ಕೆಗಳ ಅಂದರೆ ನಕ್ಷತ್ರಗಳ ಅಂಗಿ ಹೊಲಿಸುವೆನು ಎಂದರು. ಚುಟುಕುಗಳ ಬ್ರಹ್ಮ ಎಂದು ಯಾವ ಕವಿಯನ್ನು ಕರೆಯಲಾಗುತ್ತದೆ? ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯಿ ಕವಿಯನ್ನು ಕರೆಯಲಾಗುತ್ತದೆ. 2-3 ವಾಕ್ಯ. ಆಗಸದಲ್ಲಿ ಸೂರ್ಯನ ಕೆಲಸಗಳನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಆಗಸವೆಂಬ ಹೊಲದೊಳಗೆ ರಾತ್ರಿ ನಕ್ಷತ್ರಗಳನ್ನು ಬಿತ್ತಿದಾಗ ಮುಂಜಾನೆ ವೇಳೆಗೆ ಬಿಳಿ ಮುಗಿಲಿನಂತೆ ಹತ್ತಿ ಹರಡುತ್ತದೆ. ಈ ಹತ್ತಿ ಸ್ವಚ್ಛಗೊಳಿಸಿದವರು ಯಾರೆಂದರೆ ನಮಗೆಲ್ಲ ಸದಾ ಬೆಳಕು ಹಾಗೂ ಶಕ್ತಿ ನೀಡುತ್ತಿರುವ ಸೂರ್ಯ ಎಂದು ಕವಿ ಸೂರ್ಯನ ಕೆಲಸಗಳನ್ನು ವರ್ಣಿಸಿದ್ದಾರೆ. ಸೋಜಿಗದ ಕೋಳಿ ಯಾವುದು? ಏಕೆ? ಸೋಜಿಗದ ಕೋಳಿ ಎಲುಬಿಲ್ಲದ ಮೊಟ್ಟೆಯಾಗಿದೆ. ಏಕೆಂದರೆ ಕೋಳಿ ಮೊಟ್ಟೆಗೆ ಮೊದಲು ಎಲುಬು ಇರುವುದಿಲ್ಲ, ಅದು ಪ್ರಾಥಮಿಕ ಬೆಳವಣಿಗೆಯ ಹಂತದಲ್ಲಿರುತ್ತದೆ. ಬಾಂದಳವು ಹೇಗೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ? ಬಾಂದಳವು ಹಣೆಗೆ ಚಂದಿರನೆಂಬ ತಿಲಕವನ್ನು ಇಟ್ಟು ಬೆಳದಿಂಗಳು ರಂಗೋಲಿ ಹಾಕಿದಂತೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ. ಬಹು ಆಯ್ಕೆ. ಬಿಳಿಮುಗಿಲ ಹತ್ತಿ ಎಂದರೆ ಮೋಡ. ಎಲುಬು ಇಲ್ಲದ ಕೋಳಿ ಎಂದರೆ ಮೊಟ್ಟೆ. ಗಗನದೇವಿಯ ಹಣೆಗೆ ಬೊಟ್ಟು ಚಂದಿರ. ಭಾಷಾಭ್ಯಾಸ. ಹೊಂದಿಸಿ ಬರೆಯಿರಿ. ಬಾಂದಳ ಆಕಾಶ, ಬೊಟ್ಟು ತಿಲಕ, ಮುಗಿಲು ಮೋಡ, ನೀರೆ ಸುಂದರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಈ ಕೆಳಗಿನವುಗಳಲ್ಲಿ ವ್ಯಾಕರಣ ಶುದ್ಧ ಪದ ಯಾವುದು? ಆಕಾಶ. ಎಲುಬು ಪದದ ಅರ್ಥವೇನು? ಮೂಳೆ. ಸತ್ಯ ಇದರ ವಿರುದ್ಧಾರ್ಥಕ ಪದ ಯಾವುದು? ಅಸತ್ಯ. ಕೋಳಿ ಇದು ಯಾವ ಲಿಂಗಕ್ಕೆ ಉದಾಹರಣೆಯಾಗಿದೆ? ಪದ ಬಳ್ಳಿ. ಪದ ಒಂದು ವಸ್ತುವನ್ನು ಪ್ರತಿನಿಧಿಸುತ್ತದೆ. ಆ ವಸ್ತುವಿಗೆ ಸಂಬಂಧಿಸಿದ ಇನ್ನಿತರ ಪದಗಳನ್ನು ಬರೆಯುತ್ತಾ ಹೋಗಿ. ಈ ಕೆಳಗಿನ ಮಾದರಿಯನ್ನು ಗಮನಿಸಿರಿ. ಗಿಡ, ಮರ, ಬಳ್ಳಿ, ಚಿಗುರು, ಹೂ, ಕಾಯಿ, ಹಣ್ಣು, ಎಲೆ, ಕಾಂಡ, ಬೇರು. ಆಗಸ, ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ, ಉಪಗ್ರಹ, ಆಕಾಶಗಂಗೆ, ಧೂಮಕೇತು. ಕೋಳಿ, ಹುಂಜ, ಕೋಳಿಮೊಟ್ಟೆ, ಕೋಳಿಮರಿ. ಹೊಲ, ಗಿಡ, ಮರ, ರೈತ, ಬೆಳೆ, ಎತ್ತು, ಗಾಡಿ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.